ಎಲ್ಲರಿಗೂ ನಮಸ್ಕಾರ. ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಈ ಒಂದು ಜ್ಞಾನ ಪರೀಕ್ಷೆಗೆ ಸ್ವಾಗತ. ಇದು ಕೇವಲ ಒಂದು ಪ್ರಶ್ನೋತ್ತರ ಅಲ್ಲ, ಬದಲಿಗೆ ಅಣುಗಳ ಆಳಕ್ಕಿಳಿದು ಅವುಗಳ ರಹಸ್ಯಗಳನ್ನ ಭೇದಿಸೋ ಒಂದು ಪಯಣ. ಒಟ್ಟು 5 ಸುತ್ತುಗಳು, 25 ಸವಾಲಿನ ಪ್ರಶ್ನೆಗಳು ನಿಮ್ಮುಂದೆ ಬರ್ಲಿವೆ. ಹಾಗಾದ್ರೆ ಜ್ಞಾನ ಪರೀಕ್ಷೆಗೆ ರೆಡಿಯಲ್ವಾ? ಬನ್ನಿ ಶುರು ಮಾಡೋಣ. ಸರಿ, ನಮ್ಮ ಮೊದಲನೇ ರೌಂಡ್ ರಿಯಾಕ್ಷನ್ಸ್, ಫಿಷನ್ ಮತ್ತು ಫ್ಯೂಷನ್. ನ್ಯೂಕ್ಲಿಯರ್ ರಿಯಾಕ್ಷನ್ಗಳ ಮೂಲಭೂತ ವಿಷಯಗಳನ್ನ ಇಲ್ಲಿ ನೋಡೋಣ. ಇಲ್ಲಿಂದಾನೇ ಅಲ್ವಾ ಎಲ್ಲ ಶುರುವಾಗೋದು? ಸರಿ, ಮೊದಲನೇ ಪ್ರಶ್ನೆ ನೋಡೋಣ. ಸ್ಲೈಡ್ನ ಎಡಭಾಗದಲ್ಲಿರೋದು ಯುರೇನಿಯಂ 235 ತರಹದ ಒಂದು ಭಾರವಾದ ನ್ಯೂಕ್ಲಿಯಸ್ನ ಬೈಂಡಿಂಗ್ ಎನರ್ಜಿಗೂ ಅದು ವಿಡಳನ ಹೊಂದುವ ಸಾಮರ್ಥ್ಯಕ್ಕೂ ಏನ್ ಸಂಬಂಧ? ಆಯ್ಕೆಗಳನ್ನು ಒಮ್ಮೆ ನೋಡಿ, ಸ್ವಲ್ಪ ಯೋಚನೆ ಮಾಡಿ. ಓಕೆ, ನೀವೇನಾದ್ರೂ ಬಿ ಅಂತ ಅಂದುಕೊಂಡಿದ್ರೆ ಕರೆಕ್ಟ್. ಯಾಕಂದ್ರೆ ಸ್ಟೆಬಿಲಿಟಿ ಚಾರ್ಟ್ ಪ್ರಕಾರ ಕಬ್ಬಿಣದಂತಹ ಮಧ್ಯಮ ಗಾತ್ರದ ನ್ಯೂಕ್ಲಿಯಸ್ಗಳು ತುಂಬಾನೇ ಸ್ಥಿರವಾಗಿರುತ್ತೆ. ಅಂದ್ರೆ ಅವುಗಳ ಬೈಂಡಿಂಗ್ ಎನರ್ಜಿ ಜಾಸ್ತಿ. ಯುರೇನಿಯಂ ವಿಡಳನ ಆದಾಗ ಅದು ಹೆಚ್ಚು ಸ್ಥಿರವಾದ ಹಗುರ ನ್ಯೂಕ್ಲಿಯಸ್ಗಳಾಗಿ ಬದಲಾಗುತ್ತೆ. ಈ ಪ್ರಾಸೆಸ್ನಲ್ಲಿ ಸ್ವಲ್ಪ ದ್ರವ್ಯರಾಶಿ ಅಪಾರವಾದ ಶಕ್ತಿಯಾಗಿ ಬಿಡುಗಡೆಯಾಗುತ್ತೆ. ಸರಿ, ಈಗ ಬಲಭಾಗದ ಪ್ರಶ್ನೆ ನೋಡೋಣ. ಇದು ಫ್ಯೂಷನ್ ಬಗ್ಗೆ. ಡ್ಯೂಟೇರಿಯಂ ಮತ್ತೆ ಟ್ರಿಟಿಯಂ ಒಂದಾಗೋಕೆ ಸುಮಾರು 0.1 MeV ಕೂಲಂಬ್ ಬ್ಯಾರಿಯರ್ ಇರುತ್ತೆ. ಈ ಎಲೆಕ್ಟ್ರಿಕ್ ರಿಪಲ್ಷನ್ ದಾಟೋಕೆ ಬೇಕಾದ ತಾಪಮಾನವಾದ್ರೂ ಎಷ್ಟು? ಯೋಚನೆ ಮಾಡಿ. ಇಲ್ಲೂ ಉತ್ತರ ಬಿನೇ, 1 ಬಿಲಿಯನ್ ಕೆಲ್ವಿನ್ಗಿಂತ ಹೆಚ್ಚು. ಅಂದ್ರೆ ಸೂರ್ಯನ ಮಧ್ಯಭಾಗಕ್ಕಿಂತನೂ ಹೆಚ್ಚು ಬಿಸಿ. ಇಷ್ಟು ದೊಡ್ಡ ತಾಪಮಾನ ಇದ್ರೇನೆ ನ್ಯೂಕ್ಲಿಯಸ್ಗಳಿಗೆ ಒಂದನ್ನೊಂದು ವಿಕರ್ಷಿಸೋ ಶಕ್ತಿ ಮೀರಿ ಒಂದಾಗೋಕೆ ಸಾಧ್ಯ. ಫ್ಯೂಷನ್ ರಿಯಾಕ್ಟರ್ಗಳು ಇದೇ ತತ್ವದ ಮೇಲೆ ಕೆಲಸ ಮಾಡೋದು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಡಗಡೆ ನೋಡಿ, ನ್ಯೂಕ್ಲಿಯರ್ ರಿಯಾಕ್ಟರ್ ಬಗ್ಗೆ. ಒಂದು ರಿಯಾಕ್ಟರ್ ಸ್ಥಿರವಾಗಿ ತನ್ನಷ್ಟಕ್ಕೆ ತಾನೇ ನಡಿಬೇಕು ಅಂದ್ರೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಕೆ ಮೌಲ್ಯ ಎಷ್ಟಿರ್ಬೇಕು? ಇದು ತುಂಬಾ ಕ್ರಿಟಿಕಲ್ ಆದ ಪ್ರಶ್ನೆ. ಉತ್ತರ ಕೂಡ ಕ್ರಿಟಿಕಲ್. ಹೌದು, ಸರಿಯಾದ ಉತ್ತರ ಬಿ, ಕೆ = 1. ಇದನ್ನೇ ಕ್ರಿಟಿಕ್ಯಾಲಿಟಿ ಅನ್ನೋದು. ಅಂದ್ರೆ ಪ್ರತಿ ವಿಡಲನದಿಂದ ಹುಟ್ಟೋ ನ್ಯೂಟ್ರಾನ್ಗಳಲ್ಲಿ ಸರಿಯಾಗಿ ಒಂದೇ ಒಂದು ನ್ಯೂಟ್ರಾನ್ ಮುಂದಿನ ವಿಡಲನೆಗೆ ಕಾರಣವಾಗ್ಬೇಕು. ಕೆ 1ಕ್ಕಿಂತ ಜಾಸ್ತಿ ಆದ್ರೆ ರಿಯಾಕ್ಷನ್ ಕಂಟ್ರೋಲ್ ತಪ್ಪುತ್ತೆ, 1ಕ್ಕಿಂತ ಕಡಿಮೆ ಆದ್ರೆ ರಿಯಾಕ್ಷನ್ ನಿಂತೇ ಹೋಗುತ್ತೆ. ಇದು ತುಂಬಾನೇ ಸೂಕ್ಷ್ಮವಾದ ಬ್ಯಾಲೆನ್ಸ್. ಈಗ ಬಲಭಾಗದ ಪ್ರಶ್ನೆ, ಬೀಟಾ ಪ್ಲಸ್ ಡಿಕೆ ಅಂದ್ರೆ ಏನು? ಆಯ್ಕೆಗಳನ್ನ ಗಮನಿಸಿ. ಉತ್ತರ ಎ, ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ಗಳು ಜಾಸ್ತಿಯಾದಾಗ ಅದು ಅಸ್ಥಿರ ಆಗುತ್ತೆ. ಆಗ ಸ್ಟೆಬಿಲಿಟಿಗೋಸ್ಕರ ಒಂದು ಪ್ರೋಟಾನ್, ಒಂದು ನ್ಯೂಟ್ರಾನ್, ಒಂದು ಪಾಸಿಟ್ರಾನ್ ಮತ್ತು ಒಂದು ನ್ಯೂಟ್ರಿನೋ ಆಗಿ ಬದಲಾಗುತ್ತೆ. ಹೀಗೆ ತನ್ನ ಪ್ರೋಟಾನ್ ನ್ಯೂಟ್ರಾನ್ ಅನುಪಾತವನ್ನ ಸರಿ ಮಾಡ್ಕೊಳ್ಳುತ್ತೆ. ಈ ರೌಂಡ್ನ ಕೊನೆ ಪ್ರಶ್ನೆ, ಒಂದು ನ್ಯೂಕ್ಲಿಯರ್ ರಿಯಾಕ್ಷನ್ ಎಂಡೋರ್ಜಿಕ್ ಆಗಿದ್ರೆ, ಅಂದ್ರೆ ಅದು ಹೊರಗಿನಿಂದ ಶಕ್ತಿಯನ್ನ ಹೀರ್ಕೊಂಡ್ರೆ ಅದರ ದ್ರವ್ಯರಾಶಿ ವ್ಯತ್ಯಾಸ ಡೆಲ್ಟಾ ಎಂ ಹೇಗಿರುತ್ತೆ? ಇಲ್ಲಿ ನಮ್ಗೆ ಐನ್ಸ್ಟೈನ್ರ ಫೇಮಸ್ ಈಕ್ವೇಷನ್ E = mc² ನೆನಪಾಗ್ಬೇಕು. ಸ್ವಲ್ಪ ಯೋಚನೆ ಮಾಡಿ. ಸರಿಯಾದ ಉತ್ತರ ಬಿ, ದ್ರವ್ಯರಾಶಿ ಹೆಚ್ಚಾಗುತ್ತೆ. ಯಾಕಂದ್ರೆ ಎಕ್ಸೋರ್ಜಿಕ್ ರಿಯಾಕ್ಷನ್ನಲ್ಲಿ ದ್ರವ್ಯರಾಶಿ ಶಕ್ತಿಯಾಗಿ ಕನ್ವರ್ಟ್ ಆದ್ರೆ ಎಂಡೋರ್ಜಿಕ್ ರಿಯಾಕ್ಷನ್ನಲ್ಲಿ ಶಕ್ತಿ ದ್ರವ್ಯರಾಶಿಯಾಗಿ ಕನ್ವರ್ಟ್ ಆಗತ್ತೆ. ಹಾಗಾಗಿ ರಿಯಾಕ್ಷನ್ ಆದ್ಮೇಲೆ ಬರುವ ಪ್ರಾಡಕ್ಟ್ಸ್ನ ಒಟ್ಟು ಮಾಸ್ ರಿಯಾಕ್ಟೆಂಟ್ಸ್ಗಿಂತ ಜಾಸ್ತಿ ಇರುತ್ತೆ. ಇಂಟ್ರೆಸ್ಟಿಂಗ್ ಅಲ್ವಾ? ಓಕೆ, ಮೊದಲನೇ ರೌಂಡ್ ಮುಗೀತು. ಈಗ ರೌಂಡ್ 2, ರೇಡಿಯೋ ಅನಾಲಿಟಿಕಲ್ ಟೆಕ್ನಿಕ್ಸ್. ಅಂದ್ರೆ ಕಣ್ಣಿಗೆ ಕಾಣದೇ ಇರೋದನ್ನ ನೋಡಕ್ಕೆ, ತುಂಬಾನೇ ಸಣ್ಣ ಪ್ರಮಾಣದ ವಸ್ತುಗಳನ್ನ ಪತ್ತೆ ಮಾಡಕ್ಕೆ ಬಳಸೋ ತಂತ್ರಗಳ ಬಗ್ಗೆ ನೋಡೋಣ. ಎಡಗಡೆ ಒಂದು ಸಿಂಪಲ್ ಆದ್ರೂ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ನ್ಯೂಕ್ಲಿಯರ್ ರಿಯಾಕ್ಷನ್ನ ಸಂಭವನೀಯತೆಯನ್ನ ಅಳಿಯೋ ಕ್ರಾಸ್ ಸೆಕ್ಷನ್ ಸಿಗ್ಮಾನ ಯೂನಿಟ್ ಯಾವುದು? ಉತ್ತರ ಸಿ, ಬಾಂಡ್. ಒಂದು ಬಾಂಡ್ ಅಂದ್ರೆ 10⁻24 ಚದರ ಸೆಂಟಿಮೀಟರ್. ತಮಾಷೆ ಅಂದ್ರೆ ಈ ಹೆಸರು ಕಾಂಟ್ ಹಿಟ್ ದ ಬ್ರಾಡ್ ಸೈಡ್ ಆಫ್ ಅ ಬಾಂಡ್ ಅಂತಾರಲ್ಲ, ಆ ಮಾತಿಂದ ಬಂದಿದ್ದು. ಅಂದ್ರೆ ನ್ಯೂಕ್ಲಿಯಸ್ ದೃಷ್ಟಿಯಿಂದ ಇದೊಂದು ದೊಡ್ಡ ಟಾರ್ಗೆಟ್ ಇದ್ದ ಹಾಗೆ. ಸರಿ, ಬಲಭಾಗದಲ್ಲಿ ಸ್ವಲ್ಪ ಮ್ಯಾಥ್ಸ್ ಇದೆ. ಇರ್ರೇಡಿಯೇಷನ್ ಟೈಮ್ ಟಿ ತುಂಬಾನೇ ಕಡಿಮೆ ಇದ್ದಾಗ ಆಕ್ಟಿವೇಷನ್ ಈಕ್ವೇಷನ್ನ 1 - e⁻LT ಅನ್ನೋ ಭಾಗವನ್ನ ಹೇಗೆ ಸಿಂಪ್ಲಿಫೈ ಮಾಡಬಹುದು? ಮ್ಯಾಥ್ಸ್ ಗೊತ್ತಿರೋರಿಗೆ ಇದು ಸುಲಭ. ಸರಿಯಾದ ಉತ್ತರ ಸಿ, ಲ್ಯಾಂಬ್ಡಾ ಟಿ. ಟೇಲರ್ ಸೀರೀಸ್ ಪ್ರಕಾರ ಟಿ ತುಂಬಾನೇ ಚಿಕ್ಕದಾಗಿದ್ದಾಗ e⁻LT ಅನ್ನೋದು ಹೆಚ್ಚು ಕಡಿಮೆ 1 - ಲ್ಯಾಂಬ್ಡಾ ಟಿ ಆಗಿರುತ್ತೆ. ಹಾಗಾಗಿ 1 - ಲ್ಯಾಂಬ್ಡಾ ಟಿ ಅನ್ನೋದು ಸಿಂಪಲ್ ಆಗಿ ಲ್ಯಾಂಬ್ಡಾ ಟಿ ಆಗುತ್ತೆ. ಚಿಕ್ಕ ಪ್ರಯೋಗಗಳಲ್ಲಿ ಇದರಿಂದ ಕ್ಯಾಲ್ಕುಲೇಷನ್ ತುಂಬಾ ಸುಲಭ ಆಗುತ್ತೆ. ಮುಂದಿನ ಪ್ರಶ್ನೆ, ನ್ಯೂಟ್ರಾನ್ ಆಕ್ಟಿವೇಷನ್ ಅನಾಲಿಸಿಸ್ NAA ನಲ್ಲಿ ಕೆಲವೊಮ್ಮೆ ಇನ್ಸ್ಟ್ರುಮೆಂಟಲ್ ವಿಧಾನಕ್ಕಿಂತ ರೇಡಿಯೋಕೆಮಿಕಲ್ ವಿಧಾನವನ್ನ ಯಾಕೆ ಬಳಸ್ತಾರೆ? ಆಯ್ಕೆಗಳನ್ನು ನೋಡಿ. ಉತ್ತರ ಬಿ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಒಂದು ಸ್ಯಾಂಪಲ್ನಲ್ಲಿ ತುಂಬಾ ವಸ್ತುಗಳು ಇದ್ದಾಗ ಅವುಗಳೆಲ್ಲದರ ರೇಡಿಯೇಷನ್ ಸಿಗ್ನಲ್ ಒಂದ್ರ ಮೇಲೊಂದು ಬಿದ್ದು ಗದ್ದಲಾಗುತ್ತೆ.
ನಮಗೆ ಬೇಕಾದ ವಸ್ತುವಿನ ಸಿಗ್ನಲ್ ಈ ಗದ್ದಲದಲ್ಲಿ ಕಳೆದು ಹೋಗ್ಬೋದು. ಇದನ್ನೇ ಇಂಟರ್ಫಿಯರೆನ್ಸ್ ಅನ್ನೋದು. ಆರ್ಎನ್ಎಯಲ್ಲಿ ಕೆಮಿಕಲ್ಸ್ ಬಳಸಿ ನಮಗೆ ಬೇಕಾದ ವಸ್ತುವನ್ನೇ ಬೇರ್ಪಡಿಸಿ ಈ ಗದ್ದಲವನ್ನು ತಪ್ಪಿಸ್ತಾರೆ. ಇದರಿಂದ ರಿಸಲ್ಟ್ ಹೆಚ್ಚು ಪಕ್ಕಾಗಿರುತ್ತೆ. ಈಗ ಬಲಭಾಗದ ಪ್ರಶ್ನೆ, ಪ್ರಾಂಪ್ಟ್ ಗಾಮಾ ಎನ್ಎಎ ಪಿಜಿಎನ್ಎಯ ಮುಖ್ಯವಾದ ಲಿಮಿಟೇಷನ್ ಏನು? ಇಲ್ಲಿ ಸರಿಯಾದ ಉತ್ತರ ಬಿ. ಆ ಪ್ರಾಂಪ್ಟ್ ಅನ್ನೋ ಪದದಲ್ಲೇ ಉತ್ತರ ಇದೆ. ನ್ಯೂಟ್ರಾನ್ ಸ್ಯಾಂಪಲ್ಗೆ ತಾಗಿದ ತಕ್ಷಣ ಪ್ರಾಂಪ್ಟ್ ಆಗಿ ಗಾಮಾ ಕಿರಣಗಳು ಹೊರಬರ್ತವೆ. ಅದನ್ನ ಅಳೆಯೋಕೆ ಡಿಟೆಕ್ಟರ್ ಅನ್ನ ರಿಯಾಕ್ಟರ್ ಕೋರ್ ಒಳಗಡೆನೆ ಅಥವಾ ಅದರ ಪಕ್ಕದಲ್ಲೇ ಇಡಬೇಕಾಗತ್ತೆ. ಇದು ಟೆಕ್ನಿಕಲಿ ತುಂಬಾನೇ ಕಾಂಪ್ಲೆಕ್ಸ್. ರೌಂಡ್ 3ಗೆ ಸ್ವಾಗತ. ಐಸೋಟೋಪ್ ಅಪ್ಲಿಕೇಶನ್ಸ್. ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂದ್ರೆ ಬರೀ ಲ್ಯಾಬ್ ಅಂತ ಅನ್ಕೋಬೇಡಿ. ನಮ್ಮ ದಿನನಿತ್ಯದ ಜೀವನ, ಮೆಡಿಸಿನ್ ಹಾಗೆ ಭೂವಿಜ್ಞಾನದಲ್ಲಿ ಇದು ಹೇಗೆ ಕ್ರಾಂತಿಯನ್ನೇ ಮಾಡಿದೆ ಅಂತ ಈ ರೌಂಡ್ನಲ್ಲಿ ನೋಡೋಣ. ಎಡಗಡೆ ಪ್ರಶ್ನೆ ನೋಡಿ, ಐಸೋಟೋಪ್ ಡೈಲ್ಯೂಷನ್ ಅನಾಲಿಸಿಸ್ ಐಡಿಎ, ಈ ಟೆಕ್ನಿಕ್ನ ಮೂಲ ತತ್ವ ಏನು? ಸರಿಯಾದ ಉತ್ತರ ಬಿ. ಇದೊಂದು ಸೂಪರ್ ಟೆಕ್ನಿಕ್. ಒಂದು ಸ್ಯಾಂಪಲ್ನಲ್ಲಿರೋ ವಸ್ತುವಿನ ಪ್ರಮಾಣ ತಿಳಿಬೇಕಾ? ನಾವು ಅದೇ ವಸ್ತುವಿನ ನಮಗೆ ಗೊತ್ತಿರೋ ಪ್ರಮಾಣದ ರೇಡಿಯೋ ಆಕ್ಟಿವ್ ಐಸೋಟೋಪನ್ನ ಅದಕ್ಕೆ ಮಿಕ್ಸ್ ಮಾಡ್ತೀವಿ. ಆಮೇಲೆ ಸ್ಪೆಸಿಫಿಕ್ ಆಕ್ಟಿವಿಟಿ ಅಂದ್ರೆ ಪ್ರತಿ ಗ್ರಾಮ್ಗೆ ಎಷ್ಟು ರೇಡಿಯೇಷನ್ ಇದೆ ಅನ್ನೋದ್ರಲ್ಲಿ ಆದ ಬದಲಾವಣೆಯನ್ನ ಅಳೆದು ಒರಿಜಿನಲ್ ವಸ್ತುವಿನ ಪ್ರಮಾಣವನ್ನ ಪಕ್ಕಾಗಿ ಕಂಡುಹಿಡಿಬಹುದು. ಈಗ ಬಲಭಾಗದ ಪ್ರಶ್ನೆ. ಇದು ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಿದ್ದು. ಮೆಡಿಕಲ್ ಇಮೇಜಿಂಗ್ನಲ್ಲಿ ಟೆಕ್ನಿಟಿಯಂ 99M ಯಾಕೆ ಇಷ್ಟೊಂದು ಪಾಪ್ಯುಲರ್? ಇಲ್ಲಿ ಸಿ ಸರಿಯಾದ ಉತ್ತರ. ಟೆಕ್ನಿಟಿಯಂ 99M ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಹೊಂದಿದೆ. ಇದರ ಆಫ್ ಲೈಫ್ 6 ಗಂಟೆ. ಅಂದ್ರೆ ಸ್ಕ್ಯಾನ್ ಮಾಡೋಕೆ ಬೇಕಾಷ್ಟು ಟೈಮ್ ಸಿಗುತ್ತೆ, ಆದರೆ ಪೇಷಂಟ್ ದೇಹದಲ್ಲಿ ಜಾಸ್ತಿ ಹೊತ್ತು ಉಳಿಯೋದಿಲ್ಲ. ಜೊತೆಗೆ ಇದು ಪ್ಯೂರ್ ಗ್ಯಾಮಾ ಕಿರಣಗಳನ್ನ ಹೊರಸೂಸುತ್ತೆ. ಇದರಿಂದ ಚಿತ್ರಗಳು ಸ್ಪಷ್ಟವಾಗಿ ಬರುತ್ತೆ. ಹಾಗೆ ಪೇಷಂಟ್ಗೆ ಅನಗತ್ಯ ರೇಡಿಯೇಷನ್ ಡೋಸ್ ಕೂಡ ತಪ್ಪುತ್ತೆ. ಭೂಮಿಯ ವಯಸ್ಸನ್ನ ಹೇಗೆ ಅಳಿತಾರೆ ಗೊತ್ತಾ? ಈ ಪ್ರಶ್ನೆ ನೋಡಿ. UPB ಡೇಟಿಂಗ್ ಅಂದ್ರೆ ಯುರೇನಿಯಂ ಲೆಡ್ ಕಾಲನಿರ್ಣಯದಲ್ಲಿ ಯಾವ 2 ಸೀಸದ ಐಸೋಟೋಪ್ಗಳನ್ನ ಬಳಸ್ತಾರೆ? ಉತ್ತರ ಎ 206 PB ಮತ್ತು 207 PB. ಇವನ್ನ ರೇಡಿಯೋಜೆನಿಕ್ ಲೆಡ್ ಅಂತಾರೆ. ಯಾಕಂದ್ರೆ 206 PB ಅನ್ನೋದು ಯುರೇನಿಯಂ 238ರ ಕೊನೆಯ ಪ್ರಾಡಕ್ಟ್. ಹಾಗೆ 207 ಯುರೇನಿಯಂ 235ರ ಕೊನೆಯ ಪ್ರಾಡಕ್ಟ್. ಈ ಐಸೋಟೋಪ್ಗಳ ಅನುಪಾತವನ್ನ ಅಳೆಯೋದ್ರಿಂದ ಸೈಂಟಿಸ್ಟ್ಗಳು ಬಂಡೆಗಳ ವಯಸ್ಸನ್ನ ಕೋಟ್ಯಾಂತರ ವರ್ಷಗಳಷ್ಟು ನಿಖರವಾಗಿ ಹೇಳಬಲ್ಲರು. ಈಗ ಬಲಭಾಗದಲ್ಲಿ ಇನ್ನೊಂದು ಮೆಡಿಕಲ್ ಮ್ಯಾಜಿಕ್. ಥೈರಾಯ್ಡ್ ಚಿಕಿತ್ಸೆಯಲ್ಲಿ ಅಯೋಡಿನ್ 131 ಯಾಕಷ್ಟೊಂದು ಎಫೆಕ್ಟಿವ್? ಉತ್ತರ ಬಿ. ನಮ್ಮ ಥೈರಾಯ್ಡ್ ಗ್ರಂಥಿಗೆ ಅಯೋಡಿನ್ ಬೇಕೇ ಬೇಕು. ಅಯೋಡಿನ್ 131 ಕೆಮಿಕಲಿ ನೋಡಕ್ಕೆ ನಾರ್ಮಲ್ ಅಯೋಡಿನ್ ತರಾನೇ ಇರೋದ್ರಿಂದ ಥೈರಾಯ್ಡ್ ಅದನ್ನ ಹೀರ್ಕೊಳ್ಳುತ್ತೆ. ಒಳಗೆ ಹೋದ್ಮೇಲೆ ಅದರ ಬೀಟಾ ರೇಡಿಯೇಷನ್ ಸುತ್ತಮುತ್ತ ಇರೋ ರೋಗಪೀಡಿತ ಸೆಲ್ಗಳನ್ನ ನಾಶ ಮಾಡುತ್ತೆ. ಇದೊಂದು ರೀತಿ ಟಾರ್ಗೆಟೆಡ್ ಥೆರಪಿ ಇದ್ದ ಹಾಗೆ. ಈ ರೌಂಡಿನ ಕೊನೆಯ ಪ್ರಶ್ನೆ ನಮ್ಮೆಲ್ಲರ ಮನೆಗಳಲ್ಲಿರೋ ಒಂದು ಚಿಕ್ಕ ಡಿವೈಸ್ ಬಗ್ಗೆ. ಸ್ಮೋಕ್ ಡಿಟೆಕ್ಟರ್ಗಳಲ್ಲಿ ಅಮೆರಿಷಿಯಂ 241 ಅನ್ನ ಯಾಕೆ ಬಳಸ್ತಾರೆ? ಇದು ನ್ಯೂಕ್ಲಿಯರ್ ಟೆಕ್ನಾಲಜಿಯ ಡೈಲಿ ಯೂಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸರಿಯಾದ ಉತ್ತರ ಬಿ. ಅಮೆರಿಷಿಯಂ 241 ಆಲ್ಫಾ ಕಣಗಳನ್ನ ಹೊರಸೂಸುತ್ತೆ. ಈ ಕಣಗಳು ಡಿಟೆಕ್ಟರ್ನೊಳಗಿನ ಗಾಳಿಯನ್ನ ಅಯೋನೈಸ್ ಮಾಡಿ ಒಂದು ಸಣ್ಣ ಎಲೆಕ್ಟ್ರಿಕ್ ಕರೆಂಟ್ ಹರಿಯೋ ಹಾಗೆ ಮಾಡ್ತವೆ. ಯಾವಾಗ ಹೊಗೆಯ ಕಣಗಳು ಒಳಗೆ ಬರುತ್ತೋ ಅವು ಈ ಕರೆಂಟ್ಗೆ ಅಡ್ಡಿಪಡಿಸುತ್ತೆ. ಈ ಬದಲಾವಣೆಯನ್ನ ಪತ್ತೆ ಮಾಡಿದ ಸರ್ಕ್ಯೂಟ್ ಜೋರಾಗಿ ಅಲಾರಂ ಮಾಡುತ್ತೆ. ಸಿಂಪಲ್, ಆದ್ರೆ ಲೈಫ್ ಸೇವಿಂಗ್ ಟೆಕ್ನಾಲಜಿ ಅಲ್ವಾ? ನಾವು ಈಗ 4ನೇ ರೌಂಡ್ಗೆ ಬಂದಿದ್ದೀವಿ. ರೇಡಿಯೋ ಆಕ್ಟಿವಿಟಿ ಮತ್ತು ಡಿಕೆ ಕೈನೆಟಿಕ್ಸ್. ಇಲ್ಲಿ ಸ್ವಲ್ಪ ಮ್ಯಾಥ್ಸ್ ಮತ್ತು ರೇಡಿಯೋ ಆಕ್ಟಿವ್ ಡಿಕೆ ಹಿಂದಿನ ನಿಯಮಗಳನ್ನ ನೋಡೋಣ. ಎಡಗಡೆ ಪ್ರಶ್ನೆ. ಇಂಟರ್ನಲ್ ಕನ್ವರ್ಷನ್ IC ಅಂದ್ರೇನು? ಇದು ಗಾಮಾ ಡಿಕೆಗೆ ಒಂದು ಆಲ್ಟರ್ನೇಟಿವ್. ಸರಿಯಾದ ಉತ್ತರ ಸಿ. ಎಕ್ಸೈಟೆಡ್ ಸ್ಟೇಟ್ಲಿರೋ ನ್ಯೂಕ್ಲಿಯಸ್ ಗಾಮಾ ಕಿರಣವನ್ನ ಹೊರಹಾಕೋ ಬದಲು ತನ್ನ ಎನರ್ಜಿಯನ್ನ ನೇರವಾಗಿ ತನ್ನದೇ ಒಂದು ಎಲೆಕ್ಟ್ರಾನ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ ಎನರ್ಜಿ ತಗೊಂಡ ಎಲೆಕ್ಟ್ರಾನ್ ಆಟಮ್ನಿಂದ ಹೊರಗೆ ಹರಿಹೋಗುತ್ತೆ. ಈಗ ಬಲಭಾಗದಲ್ಲಿ ಒಂದು ಮುಖ್ಯವಾದ ಕಾನ್ಸೆಪ್ಟ್, ಸೆಕ್ಯುಲರ್ ಈಕ್ವಿಲಿಬ್ರಿಯಂ. ಇದು ಯಾವಾಗಾಗುತ್ತೆ? ಉತ್ತರ ಸಿ. λp λd. ಅಂದ್ರೆ ಪೇರೆಂಟ್ ಐಸೋಟೋಪ್ನ ಡಿಕೆ ಕಾನ್ಸ್ಟೆಂಟ್ λp ಡಾಟರ್ ಐಸೋಟೋಪ್ಗಿಂತ ತುಂಬಾನೇ ಚಿಕ್ಕದಿರ್ಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ಪೇರೆಂಟ್ನ ಹಾಫ್ ಲೈಫ್ ಡಾಟರ್ಗಿಂತ 1000 ಪಟ್ಟು ಜಾಸ್ತಿ ಇರಬೇಕು. ಆಗ ಏನಾಗುತ್ತೆ ಅಂದ್ರೆ ಡಾಟರ್ ಹುಟ್ಕೊಳ್ಳೋ ರೇಟ್ ಅದು ಡಿಕೆ ಆಗೋ ರೇಟಿಗೆ ಸಮನಾಗುತ್ತೆ. ಒಂದು ಬ್ಯಾಲೆನ್ಸ್ ಸ್ಟೇಜ್. ಸರಿ, ಈಗ ಒಂದು ಲೆಕ್ಕ ಹಾಕೋಣ. ಒಂದು ರೇಡಿಯೋ ನ್ಯೂಕ್ಲೈಡ್ 3.5 ಹಾಫ್ ಲೈಫ್ಗಳ ನಂತರ ಅದರ ಒರಿಜಿನಲ್ ಆಕ್ಟಿವಿಟಿಯ ಎಷ್ಟು % ಉಳಿದಿರುತ್ತೆ? ಯೋಚನೆ ಮಾಡಿ.
ಓಕೆ, ಸರಿಯಾದ ಉತ್ತರ ಸಿ, 8.8%. ನೋಡಿ, ಪ್ರತಿ ಹಾಫ್ ಲೈಫ್ಗೆ ಆಕ್ಟಿವಿಟಿ ಅರ್ಧ ಆಗುತ್ತೆ. ಒಂದು ಹಾಫ್ ಲೈಫ್ ಆದ್ಮೇಲೆ 50%, 2 ಆದ್ಮೇಲೆ 25%, 3 ಆದ್ಮೇಲೆ 12.5%. ಹಾಗಾದ್ರೆ 3.5 ಆದ್ಮೇಲೆ 12.5%ಗಿಂತ ಕಡಿಮೆ ಇರಬೇಕು. ನಿಖರವಾಗಿ ಹೇಳೋದಾದ್ರೆ ಹಾಫ್ ದ ಪವರ್ ಆಫ್ 3.5. ಸರಿ, ಈಗ ಬಲಭಾಗದ ಪ್ರಶ್ನೆ. ಒಂದು ನ್ಯೂಕ್ಲಿಯಸ್ನಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ ತುಂಬಾ ಜಾಸ್ತಿ ಇದ್ರೆ ಹೈ N/Z ರೇಷಿಯೋ, ಅದು ಯಾವ ರೀತಿ ಡಿಕೆ ಆಗೋ ಚಾನ್ಸ್ ಜಾಸ್ತಿ? ಉತ್ತರ ಡಿ, ಬೀಟಾ ಮೈನಸ್ ಡಿಕೆ. ಒಂದು ನ್ಯೂಕ್ಲಿಯಸ್ ನ್ಯೂಟ್ರಾನ್ ಹೆವಿ ಆಗಿದ್ದಾಗ ಅದು ಸ್ಟೆಬಿಲಿಟಿಗೋಸ್ಕರ ತನ್ನ ಒಂದು ನ್ಯೂಟ್ರಾನ್ ಅನ್ನ ಪ್ರೋಟಾನ್ ಮತ್ತು ಇಲೆಕ್ಟ್ರಾನ್ ಬೀಟಾ ಪಾರ್ಟಿಕಲ್ ಆಗಿ ಪರಿವರ್ತಿಸುತ್ತೆ. ಇದರಿಂದ N/Z ರೇಷಿಯೋ ಕಡಿಮೆಯಾಗಿ ಅದು ಸ್ಟೆಬಿಲಿಟಿ ಕಡೆಗೆ ಹೋಗುತ್ತೆ. ಫೈನಲಿ ನಾವು ಕೊನೆಯ ಸುತ್ತಿಗೆ ಬಂದಿದ್ದೇವೆ. ರೌಂಡ್ 5, ಡಿಟೆಕ್ಟರ್ಗಳು ಮತ್ತು ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್. ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಬನ್ನಿ ನೋಡೋಣ. ಎಡಗಡೆ ಪ್ರಶ್ನೆ. NaITl ಸಿಂಟಿಲೇಷನ್ ಡಿಟೆಕ್ಟರ್ನಲ್ಲಿ ಆ ಬ್ರಾಕೆಟ್ ಒಳಗಿರೋ ಥಾಲಿಯಂನ ಕೆಲಸ ಏನು? ಸರಿಯಾದ ಉತ್ತರ ಸಿ. ಗಾಮಾ ಕಿರಣ NaI ಕ್ರಿಸ್ಟಲ್ಗೆ ಬಿದ್ದಾಗ ಅದು ಲೈಟ್ ಉತ್ಪತ್ತಿ ಮಾಡುತ್ತೆ. ಆದ್ರೆ ಆ ಲೈಟ್ ಕಣ್ಣಿಗೆ ಕಾಣಿಸೋಲ್ಲ, ಅದು UV ಲೈಟ್. ಥಾಲಿಯಂ ಅನ್ನೋದು ಒಂದು ಆಕ್ಟಿವೇಟರ್ ತರ ಕೆಲಸ ಮಾಡಿ ಈ ಕಣ್ಣಿಗೆ ಕಾಣದ ಬೆಳಕನ್ನ ಡಿಟೆಕ್ಟರ್ಗೆ ಕಾಣೋ ದೃಶ್ಯ ಬೆಳಕಾಗಿ ಪರಿವರ್ತಿಸುತ್ತೆ. ಒಂದು ರೀತಿ ಟ್ರಾನ್ಸ್ಲೇಟರ್ ಇದ್ದ ಹಾಗೆ. ಈಗ ಬಲಭಾಗದಲ್ಲಿ ಗೀಗರ್ ಮುಲ್ಲರ್ ಕೌಂಟರ್ನ ಮುಖ್ಯವಾದ ಗುಣ ಏನು? ನಾವೆಲ್ಲ ಸಿನಿಮಾಗಳಲ್ಲಿ ಕೇಳಿರ್ತೀವಲ್ಲ ಟಿಕ್ ಟಿಕ್ ಸೌಂಡ್. ಸರಿಯಾದ ಉತ್ತರ ಸಿ. ಗೀಗರ್ ಕೌಂಟರ್ನ ಸ್ಪೆಷಾಲಿಟಿ ಏನಂದ್ರೆ ಯಾವುದೇ ಎನರ್ಜಿಯ ರೇಡಿಯೇಷನ್ ಒಳಗೆ ಬರ್ಲಿ, ಅದು ಒಂದೇ ಸೈಜ್ನ ದೊಡ್ಡ ಸ್ಯಾಚುರೇಟೆಡ್ ಎಲೆಕ್ಟ್ರಿಕ್ ಪಲ್ಸ್ ಕೊಡುತ್ತೆ. ಇದರಿಂದ ರೇಡಿಯೇಷನ್ನ ಎನರ್ಜಿ ಅಳಿಯೋಕ್ಕಾಗಲ್ಲ, ಆದ್ರೆ ಎಷ್ಟು ಪಾರ್ಟಿಕಲ್ಸ್ ಬಂತು ಅಂತ ಎಣಿಸೋಕೆ ಇದು ಬೆಸ್ಟ್. ಪಾಸಿಟ್ರಾನ್ ಎಲೆಕ್ಟ್ರಾನ್ ಅನಿಹಿಲೇಷನ್ ಅಂದರೆ ಮ್ಯಾಟರ್ ಮತ್ತು ಆಂಟಿಮ್ಯಾಟರ್ ಸೇರಿದಾಗ ಹುಟ್ಟಿಕೊಳ್ಳೋ 2 ಫೋಟಾನ್ಗಳ ಕಥೆ ಏನು? PET ಸ್ಕ್ಯಾನ್ಗಳ ಹಿಂದಿನ ಸೈನ್ಸ್ ಇದೆ. ಸರಿಯಾದ ಉತ್ತರ ಬಿ. ಎನರ್ಜಿ ಮತ್ತು ಮೊಮೆಂಟಮ್ ಕನ್ಸರ್ವೇಷನ್ ನಿಯಮಗಳ ಪ್ರಕಾರ 2 ಫೋಟಾನ್ಗಳು ಹುಟ್ಟಿಕೊಳ್ತವೆ. ಪ್ರತಿಯೊಂದಕ್ಕೂ ಸರಿಯಾಗಿ 0.511 MeV ಎನರ್ಜಿ ಇರುತ್ತೆ ಮತ್ತು ಅವು ಒಂದಕ್ಕೊಂದು ಸರಿಯಾಗಿ 180 ಡಿಗ್ರಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತವೆ. PET ಸ್ಕ್ಯಾನರ್ಗಳು ಇದೇ ಪ್ರಾಪರ್ಟಿಯನ್ನ ಬಳಸಿ ಅನಿಹಿಲೇಷನ್ ಎಲ್ಲಿ ನಡೀತು ಅಂತ ಪಕ್ಕಾ ಆಗಿ ಪತ್ತೆ ಮಾಡ್ತವೆ. ಬಲಭಾಗದಲ್ಲಿ ರೇಡಿಯೋ ಕೆಮಿಸ್ಟ್ರಿಯಲ್ಲಿ ಕ್ಯಾರಿಯರ್ ಫ್ರೀ ಅಂದ್ರೆ ಏನು? ಉತ್ತರ ಬಿ. ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ರೇಡಿಯೋ ಆಕ್ಟಿವ್ ಸ್ಯಾಂಪಲ್ನಲ್ಲಿ ಅದೇ ಎಲಿಮೆಂಟ್ನ ಯಾವುದೇ ಸ್ಟೇಬಲ್ ಐಸೋಟೋಪ್ಸ್ ಇರೋದಿಲ್ಲ. ಅಂದ್ರೆ ಇದು ಪ್ಯೂರ್ ರೇಡಿಯೋ ಆಕ್ಟಿವ್ ಸ್ಯಾಂಪಲ್. ಇದರಿಂದ ಸ್ಪೆಸಿಫಿಕ್ ಆಕ್ಟಿವಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಅಂದ್ರೆ ಪ್ರತಿ ಗ್ರಾಮ್ಗೆ ಅತಿ ಹೆಚ್ಚು ರೇಡಿಯೇಷನ್. ಇದು ರೇಡಿಯೋ ಫಾರ್ಮಸ್ಯೂಟಿಕಲ್ಸ್ಗಳಲ್ಲಿ ತುಂಬಾನೇ ಮುಖ್ಯ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಯಾವಾಗ ಡಾಮಿನೇಟ್ ಮಾಡುತ್ತೆ? ಉತ್ತರ ಬಿ. ಕಡಿಮೆ ಎನರ್ಜಿಯ ಗಾಮಾ ಕಿರಣಗಳು ಮತ್ತು ಸೀಸದಂತರ ಹೈ ಅಟಾಮಿಕ್ ನಂಬರ್ Z ಇರೋ ವಸ್ತುಗಳಲ್ಲಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಫೋಟಾನ್ ತನ್ನ ಪೂರ್ತಿ ಎನರ್ಜಿಯನ್ನ ಒಂದೇ ಒಂದು ಎಲೆಕ್ಟ್ರಾನ್ಗೆ ಕೊಟ್ಟು ತಾನು ಮಾಯ ಆಗುತ್ತೆ. ಇದೇ ಕಾರಣಕ್ಕೆ ಎಕ್ಸ್ರೇಗಳಿಂದ ನಮ್ಮನ್ನ ನಾವು ಕಾಪಾಡ್ಕೊಳ್ಳಕ್ಕೆ ಲೆಡ್ ಏಪ್ರನ್ಗಳನ್ನ ಹಾಕ್ಕೊಳ್ತೀವಿ. ಈಗ ಬಲಭಾಗದಲ್ಲಿ ಬ್ರೆಮ್ಸ್ಟ್ರಾಲಂಗ್ ರೇಡಿಯೇಷನ್ ಯಾವಾಗ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ? ಬ್ರೆಮ್ಸ್ಟ್ರಾಲಂಗ್ ಅಂದ್ರೆ ಜರ್ಮನ್ ಭಾಷೆಯಲ್ಲಿ ಬ್ರೇಕಿಂಗ್ ರೇಡಿಯೇಷನ್. ಸರಿಯಾದ ಉತ್ತರ ಬಿ. ಸ್ಟ್ರಾನ್ಷಿಯಂ 90 ತರಹದ ಹೈ ಎನರ್ಜಿ ಬೀಟಾ ಎಮಿಟರ್ಗಳನ್ನ ಹ್ಯಾಂಡಲ್ ಮಾಡುವಾಗ. ಯಾಕಂದ್ರೆ ವೇಗವಾಗಿ ಚಲಿಸೋ ಬೀಟಾ ಪಾರ್ಟಿಕಲ್ಸ್ ಎಲೆಕ್ಟ್ರಾನ್ಗಳು ಭಾರವಾದ ನ್ಯೂಕ್ಲಿಯಸ್ಗಳ ಹತ್ರ ಹೋದಾಗ ಅವು ಬ್ರೇಕ್ ಹಾಕಿದ ಹಾಗೆ ನಿಧಾನ ಆಗ್ತವೆ. ಆ ಕಳೆದುಕೊಂಡ ಎನರ್ಜಿ ಎಕ್ಸ್ರೇ ರೂಪದಲ್ಲಿ ಬ್ರೆಮ್ಸ್ಟ್ರಾಲಿಂಗ್ ಹೊರಬರುತ್ತೆ. ಮತ್ತು ಈಗ ನಮ್ಮ ಈ ರಸಪ್ರಶ್ನೆಯ ಕೊನೆಯ 25ನೇ ಪ್ರಶ್ನೆ. ನ್ಯೂಟ್ರಾನ್ ಫ್ಲಕ್ಸ್ ಮೆಜರ್ಮೆಂಟಲ್ಲಿ ಕ್ಯಾಡ್ಮಿಯಂ ರೇಷಿಯೋದ RCD ಕೆಲಸ ಏನು? ಇದು ಸ್ವಲ್ಪ ಅಡ್ವಾನ್ಸ್ಡ್ ಟಾಪಿಕ್. ಸರಿಯಾದ ಉತ್ತರ ಸಿ. ಕ್ಯಾಡ್ಮಿಯಂಗೆ ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ. ಅದು ಕಡಿಮೆ ಎನರ್ಜಿಯ ಥರ್ಮಲ್ ನ್ಯೂಟ್ರಾನ್ಗಳನ್ನ ಫಿಲ್ಟರ್ ಮಾಡಿದ ಹಾಗೆ ಹೀರಿಕೊಳ್ಳುತ್ತೆ, ಆದರೆ ಹೈ ಎನರ್ಜಿ ಎಪಿಥರ್ಮಲ್ ನ್ಯೂಟ್ರಾನ್ಗಳನ್ನ ಹಾಗೆ ಬಿಟ್ಬಿಡುತ್ತೆ. ಹಾಗಾಗಿ ಒಂದು ಸ್ಯಾಂಪಲ್ ಅನ್ನ ಕ್ಯಾಡ್ಮಿಯಂ ಜೊತೆ ಒಮ್ಮೆ, ಕ್ಯಾಡ್ಮಿಯಂ ಇಲ್ದೆ ಇನ್ನೊಮ್ಮೆ ಇರ್ರೇಡಿಯೇಟ್ ಮಾಡಿ ಆಕ್ಟಿವಿಟಿಲಿರೋ ವ್ಯತ್ಯಾಸವನ್ನ ಅಳೆಯೋದ್ರಿಂದ ಥರ್ಮಲ್ ಮತ್ತೆ ಎಪಿಥರ್ಮಲ್ ನ್ಯೂಟ್ರಾನ್ಗಳ ಅನುಪಾತವನ್ನ ಕಂಡುಹಿಡಿಯಬಹುದು. ಇಲ್ಲಿಗೆ ನಮ್ಮ ಈ ಜ್ಞಾನ ಪರೀಕ್ಷೆ ಮುಗೀತು. ನಿಮ್ಮ ಸ್ಕೋರ್ ಎಷ್ಟೇ ಇರ್ಲಿ, ಮುಖ್ಯವಾದದ್ದು ನಾವು ಕಲಿತ ವಿಷಯಗಳು. ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಎಷ್ಟು ವಿಶಾಲ ಮತ್ತು ನಮ್ಮ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಈ ಪ್ರಶ್ನೆಗಳು ಒಂದು ಸಣ್ಣ ಝಲಕಷ್ಟೇ. ನಕ್ಷತ್ರಗಳ ಮಧ್ಯದಲ್ಲಿ ಎಲಿಮೆಂಟ್ಸ್ ಹುಟ್ಟೋದ್ರಿಂದ ಹಿಡಿದು ನಮ್ಮ ಮನೆಯಲ್ಲಿರೋ ಸ್ಮೋಕ್ ಡಿಟೆಕ್ಟರ್ವರೆಗೂ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ನಮ್ಮ ಜಗತ್ತನ್ನ ಸದ್ದಿಲ್ಲದೆ ನಡೆಸ್ತಿದೆ. ಹಾಗಾದ್ರೆ ಮುಂದಿನ ಆವಿಷ್ಕಾರ ನಮ್ಮ ಭವಿಷ್ಯವನ್ನ ಇನ್ನೆಷ್ಟು ಬದಲಾಯಿಸಬಹುದು? ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ.